ರಾಜ್ಯ ಕಾಂಗ್ರೆಸ್ನಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂತ ಅಂದರೆ ಒಂದು ಸಿನಿಮಾ ನಡೀತಾ ಇರುತ್ತೆ. ಸಿನಿಮಾದಲ್ಲಿ ಒಂದು ಇಂಟರ್ವಲ್ ಬಂದಾಗ ಎಲ್ಲ ತಾತ್ಕಾಲಿಕವಾಗಿ ನಿಂತಿರುತ್ತಲ್ಲ ಬೆಳವಣಿಗೆಗಳು, ಹಂಗಿತ್ತು. ಬಟ್ ನಿನ್ನೆ ದೆಹಲಿಯಲ್ಲಿ ಒಂದಷ್ಟು ಚಟುವಟಿಕೆಗಳಾಗಿದೆ. ದೆಹಲಿಯಲ್ಲಿ ಏನೇ ಸಭೆ ಆದರೂ ಅದರ ನೇರ ಪರಿಣಾಮ ಎಲ್ಲಿ ಬೀರುತ್ತೆ? ರಾಜ್ಯ ಕಾಂಗ್ರೆಸ್ ಮೇಲೆ. ಸೊ ಡೀಟೇಲ್ಸ್ ಇದೆ ನೋಡು. ಸೋನಿಯಾ ಗಾಂಧಿ ಅಂಗಳಕ್ಕೆ ಕುರ್ಚಿ ಫೈಟ್, ಆ ಚೆಂಡು ಈಗಾಗಲೇ ಎಸೆಯಲಾಗಿದೆ. ರಾಜ್ಯದ ವಿದ್ಯಮಾನಗಳ ಬಗ್ಗೆ ಸೋನಿಯಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ನ ನಂತರ ಜಂಟಿ ಸುದ್ದಿಗೋಷ್ಠಿ, ಅದೆಲ್ಲದರ ಬಗ್ಗೆ ವರದಿಯನ್ನ ಕೊಡಲಾಗಿದೆ. ತಾತ್ಕಾಲಿಕ ತೇಪೆ ಹಚ್ಚೋ ಕೆಲಸ ಆಗಿದೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರಂತೆ. 2-3 ನಿಮಿಷಗಳಲ್ಲಿ ರಾಜ್ಯದ ವಿಷಯವನ್ನ ಪ್ರಸ್ತಾಪ ಮಾಡಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅನ್ನೋದ್ರ ಡೀಟೇಲ್ಸು. ಇದಕ್ಕೆ ಸೋನಿಯಾ ಗಾಂಧಿ ಅವರು ಶೀಘ್ರವೇ ಪರಿಹರಿಸೋದಾಗಿ ಹೇಳಿದ್ರಂತೆ. ಸಿಎಂ ಡಿಸಿಎಂರನ್ನ ದೆಹಲಿಗೆ ಕರೆಸೋ ಕುರಿತಂತೆ ಕೂಡ ಚರ್ಚೆಗಳು ಆಗತ್ತಂತೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಜಟಾಪಟಿಗೆ ಸಂಬಂಧಪಟ್ಟಂತೆ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಹೈಕಮಾಂಡ್ಗೆ ಇದು ನಿಜವಾಗ್ಲೂ ಬಿಸಿ ತುಪ್ಪ ಆಗಿದ್ದು. ಏನು ಮಾಡೋದು ಅಂತ ಗೊತ್ತಾಗ್ತಿರ್ಲಿಲ್ಲ. ಇಬ್ಬರು ನಾಯಕರನ್ನ ಯಾರನ್ನು ಫಸ್ಟ್ ಮನವೊಲಿಸಬೇಕು ಅನ್ನೋದು ಕೂಡ ತಿಳಿದು ಬರ್ತಾ ಇರಲಿಲ್ಲ. ಬಟ್ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ನ ನಂತರ ಕೆಲ ಚಟುವಟಿಕೆಗಳು ಸ್ತಬ್ಧವಾಗಿದೆ. ಬಟ್ ಹೀಗೆ ದೀರ್ಘಾವಧಿ ಬಿಟ್ಟರೂ ಕೂಡ ಕರ್ನಾಟಕದ ಮೇಲೆ ಇದು ದುಷ್ಪರಿಣಾಮಗಳನ್ನು ಬೀರ್ಬಿಡುತ್ತೆ ಅನ್ನುವಂತಹ ಆತಂಕ. ಹೀಗೆ ಸಮಸ್ಯೆ ಆಗ್ತಾ ಇದ್ರು ತಲೆ ಕೆಡಿಸ್ಕೊಳ್ಳದೆ ಇದ್ದ ಪರಿಣಾಮ ಸುಲಭವಾಗಿ ಗೆಲ್ಲಬಹುದಾಗಿದ್ದ ರಾಜ್ಯಗಳನ್ನು ಕಾಂಗ್ರೆಸ್ ಕಳೆದುಕೊಂಡಿದೆ. ಸೊ ಆ ಮನಸ್ಥಿತಿಯಲ್ಲಿಲ್ಲ. ಪರಿಹಾರ ಕಂಡುಕೊಂಡ್ರೆ ಒಬ್ಬರು ರೆಬಲ್ ಆಗಿಬಿಟ್ರೆ ಏನು ಅನ್ನೋ ಭಯ ಕೂಡ ಇದೆ. ಸೊ ಇಕ್ಕಟ್ಟು ಮುಂದುವರಿತಾ ಇದೆ. ಸೋನಿಯಾ ಗಾಂಧಿ ಅವರೇನೋ ಸಿದ್ಧ ಸೂತ್ರವನ್ನು ಕಂಡುಹಿಡಿತೀನಿ ಅಂತ ಹೇಳಿದ್ದಾರೆ. ಈಗ ಈ ಮೆಗಾ ಸೀರಿಯಲ್ಗಳು ಪಾಪ್ಯುಲರ್ ಆದಾಗ ಏನಾಗುತ್ತೆ ಹೇಳಿ, ಇನ್ನೊಂದಷ್ಟು ಎಪಿಸೋಡ್ಗಳನ್ನ ಹಾಕೋದ್ರ ಮೂಲಕ ಎಳೆದಾಡ್ತಾರಲ್ಲ, ಅಂದರೆ ಒಳ್ಳೆ ಸೀರಿಯಲ್ ಓಡ್ತಾ ಇದೆ, ಇನ್ನೊಂದಷ್ಟು ಟ್ವಿಸ್ಟ್ ಟರ್ನು ಕೊಡೋಣ ಅನ್ನೋದ್ರ ಮೂಲಕ ಎಳೆದಾಡ್ತಾರಲ್ಲ, ಹಾಗಾಗಿದೆ ಕಾಂಗ್ರೆಸ್ನ ಪರಿಸ್ಥಿತಿ. ಸೋನಿಯಾ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಇಬ್ಬರೂ ಸೇರಿ ಸೂತ್ರವನ್ನು ಹೆಣೆದ್ರು. ಆ ಸೂತ್ರವನ್ನು ರಾಹುಲ್ ಗಾಂಧಿಯವರು ಒಪ್ಕೊಳ್ತಾರೆ ಅನ್ನೋದು ಪ್ರಶ್ನೆ. ಯಾಕಂದರೆ ರಾಹುಲ್ ಗಾಂಧಿಯವರಿಗೆ ಒಂದಷ್ಟು ಇಂಟೆನ್ಷನ್ಗಳಿದ್ದಾವೆ. ಪರ್ಸ್ನಲ್ ಇಂಟೆನ್ಷನ್ಗಳಲ್ಲ, ಬಟ್ ಕೆಲ ವೋಟ್ ಬ್ಯಾಂಕ್ ವಿಚಾರದಲ್ಲಿ ಅವ್ರದ್ದೊಂದು ಕ್ಯಾಲ್ಕುಲೇಷನ್ ಬೇರೆ ಇದೆ.